ರಾಹುಲ್ ಗಾಂಧಿ ಅವರು ಸುಳ್ಳು 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 ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೆಳಗ್ಗೆ ಹೇಳಿದರೆ ನಾವ್ಯಾಕೆ ಅಫಿಡೇವಿಟ್ ಕೊಡಬೇಕು, ನಮ್ಗೆ ಅಧಿಕಾರ ಇರೋದು, ಅವ್ರಿಗೆ ಇದನ್ನ ಕೇಳೋಕ್ಕೆ ನೋಟಿಸ್ ಕೊಡೋಕೆ ಅವ್ರು ಯಾರು ಮಾತಾಡಿದ್ರೆ ಎಲೆಕ್ಷನ್ ಕಮಿಷನ್. ನೀವು ಸತ್ಯ ಹೇಳಿದ್ರೆ ಡಿಕ್ಲರೇಷನ್ ಕೊಡಕ್ಕೆ ಯಾಕೆ ಹೆದರ್ತೀರಿ? ಇವತ್ತು ದೇಶದ ಹಲವಾರು ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಅಮೇಠಿ, ಇನ್ಕ್ಲೂಡಿಂಗ್ ರಾಯಬರೇಲಿ, ಇನ್ಕ್ಲೂಡಿಂಗ್ ಶ್ರೀರಾಮನಗರ ಕ್ಷೇತ್ರ ನನ್ನ ಮಾಹಿತಿ ಮನೆ ನಂಬರು ಯಾವುದು ಸರಿಯಾಗಿ ಫಿಟ್ ಆಗಿಲ್ಲ, ಎಲ್ಲ ಕಡೆ 0-0 ಬಂದಿದೆ. ನೀವು ಅದರ ಆಧಾರದಲ್ಲಿ ಫೇಕ್ ವೋಟರ್ಸ್ ಅಂತ ಕ್ಲೈಮ್ ಮಾಡ್ತೀರಿ, ಮನೆಯೇ ಇರಲಿಲ್ಲ ಅಂತ ಕ್ಲೈಮ್ ಮಾಡ್ತೀರಿ. ಬೆಂಗಳೂರಲ್ಲಿ ನಾನು ಬೆಂಗಳೂರಿನ ಪ್ರತಿನಿಧಿ, ಈಗ ಮಾತ್ರ 2008ರಿಂದ ನಾನು ಯಶವಂತಪುರ ಪ್ರತಿನಿಧಿ. ನಮಗೆ ಗೊತ್ತಿದೆ, ಒಂದು ವಠಾರದಲ್ಲಿ ಒಂದು ಓನರ್ ಮನೆ ಇರುತ್ತೆ, ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳಿರ್ತಾವೆ, ಕೇವಲ ಒಂದು ರೂಮು, ಅದರಲ್ಲಿ ಒಂದು ಸ್ಲ್ಯಾಬ್ ಹಾಕಿ ಅದರಲ್ಲಿ ಅಡುಗೆ ಮಾಡ್ತಾರೆ. ದೂರದಿಂದ ಯಾವುದೋ ಊರಿಂದ ಬಂದವರು, ಉತ್ತರ ಕರ್ನಾಟಕದಿಂದ, ಉತ್ತರ ಭಾರತದಿಂದ, ನಾರ್ತ್ ಈಸ್ಟಿಂದ ಬಂದಂಥವ್ರು ಅಂತ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಮನೆ ನಂಬರ್ ಆಗಲ್ಲ, ಅವರ ರೆವಿನ್ಯೂ ಟ್ಯಾಕ್ಸ್ ಕೇವಲ ಒಂದು ಮನೆ ಕಟ್ಟಿರ್ತಾರೆ. ಅದಕ್ಕಾಗಿ ಏನಾಗುತ್ತೆ, 8A, 8B, 8C ಅಂತ ಹೇಳಿ ಉದ್ದನೆಯ ನಂಬರ್ ಕೊಡ್ತಾರೆ. ಆ ಕಾರಣ ಇವತ್ತು ಒಂದು ಮನೆಯಲ್ಲಿ ಅಷ್ಟು ವೋಟರ್ಸಿದ್ದಾರೆ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ನೀವತ್ತೆ ತಿಳ್ಕೋಗಿತ್ತಲ್ಲ, ವೋಟರ್ ಲಿಸ್ಟ್ ಮಾಡುವಾಗಲೂ ವೋಟರ್ ಲಿಸ್ಟ್ ನಿಮಗೆ ನವೆಂಬರಲ್ಲಿ ಮೊದಲ ವೋಟರ್ ಲಿಸ್ಟ್ ಇದೆ, ಎರಡನೇ ವೋಟರ್ ಲಿಸ್ಟ್ ಜನವರಿಯಲ್ಲಿ ಸಿಗಿದೆ. ನಿಮ್ಮ ವೆರಿಫಿಕೇಶನ್ ಮಾಡಬೇಕಾಗಿತ್ತು. BLA ಇದ್ದಾರೆ, BLA ಯಾಕೆ ಮಾಡಿರೋದು? ಪ್ರತಿಯೊಂದು ಬಾರಿಯಿಂದ BLA ಇರುವಂಥದ್ದು, ಯಾರು ಫೇಕ್ ವೋಟರ್ಸ್ ಇದ್ದಾರೆ ಅವ್ರನ್ನ ಪತ್ತೆ ಮಾಡಬೇಕು, ಅಂಥವ್ರನ್ನ ಡಿಲೀಟ್ ಮಾಡಬೇಕು, ಪಾರದರ್ಶಕವಾದಂಥ ವೋಟಿಂಗ್ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಮೊದಲ ಬಾರಿಗೆ BLA ಆಗಿದೆ. 2006ರಿಂದ ಶುರು ಆಯಿತು, 2008ರಿಂದ ಜಾರಿಗೆ ಬಂತು. ನಿಮ್ಮದೇ ಸರ್ಕಾರದಲ್ಲಿ BLA ಮಾಡಿರೋದು. ಅವ್ರು ಮಾಡಬೇಕಾಯ್ತಲ್ಲ. ಯಾವುದಾದ್ರೂ ಫೇಕ್ ವೋಟರ್ಸ್ ಅಂದ್ರೆ ನಾವು ಬೂತಲ್ಲಿ ಕೂತ್ಕೊಂಡು ನಾವು ಲಕ್ಷ ಬರ್ಕೊಡ್ತೀವಿ ಫಾರ್ಮಲ್ಲಿ, ಇವ್ರು ಫೇಕ್ ವೋಟರ್, ಇವ್ರನ್ನ ಡಿಲೀಟ್ ಮಾಡಬೇಕು, ಇದನ್ನ ಮೈನಸ್ ಮಾಡಿ ಕೌಂಟಿಂಗ್ ಮಾಡಬೇಕು ಅಂತ ನಾವು ಡಿಕ್ಲರೇಷನ್ ಕೊಡ್ತಾ ಇದ್ವಿ. ನೀವು ಯಾಕೆ ಕೊಡಲಿಲ್ಲ? ನಿಮ್ಮ BLA 2 ಯಾಕೆ ಕೊಡಲಿಲ್ಲ? ಇವತ್ತು ಇಂಥ ಹಲವಾರು ಸತ್ಯಗಳು ಮಹದೇವಪುರದಲ್ಲಿ ಆಗಿದೆ. ಇದರ ಎಲ್ಲ ಅಂಕಿಅಂಶ ತನಕ ನಾನು ನಾಳೆ ಮಾತಾಡ್ತೀನಿ. ಆದರೆ ಇವತ್ತು ರಾಜಣ್ಣವರ ಒಬ್ಬ ಹಿಂದುಳಿದ ವರ್ಗದ ಪರಿಶಿಷ್ಟ ವರ್ಗದ ವ್ಯಕ್ತಿಯ ರಾಜೀನಾಮೆಯನ್ನು ತಗೊಂಡು ನೀವು ಹಣ ದೊಡ್ಡವರಂತ ಪ್ರಶ್ನೆ ಮಾಡ್ಬೋದು, ಆದರೆ ನೀವು ಸುಳ್ಳು ಅನ್ನುವಂಥದ್ದು ಸಾಬೀತಾಗಿದೆ. ಅವರು ಸತ್ಯ ಹೇಳೋಕ್ಕೆ ಅವ್ರು ರಾಜೀನಾಮೆ ತೊಗೊಂಡಿದ್ದೀರಿ. ಫೇಸ್ ಮಾಡೋಕ್ಕೆ ನಿಮಗೆ ಧೈರ್ಯ ಇಲ್ಲ, ನಿಮ್ಮ ಮುಖ ಇನ್ನೂ ಉಳಿದಿಲ್ಲ, ಚೆಹರೆ ಉಳಿದಿಲ್ಲ ನಿಮ್ಮದು. ಅದಕ್ಕಾಗಿ ಇವತ್ತು ರಾಜೀನಾಮೆ ತಗೊಂಡಿದ್ದೀರಿ. ನೀವು ಸತ್ಯವನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇವತ್ತು ಕಾಂಗ್ರೆಸ್ಸಿಗೆ ಇಲ್ಲ. ಸುಳ್ಳು ಹೇಳಿ 100 ಸಾರಿ ಸುಳ್ಳು ಹೇಳಿ ಹೇಳಿ ಅದನ್ನು ಸತ್ಯ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೊರಟಿದ್ದಾರೆ. ಇದನ್ನು ದೇಶದ ಜನ ಒಪ್ಪಲ್ಲ. ನೀವು ಡಿಕ್ಲರೇಷನ್ ಕೊಟ್ಟಾಗ ನಿಮ್ಗೆ ಧೈರ್ಯ ಅಂತ ಅನಿಸುತ್ತೆ, ಇಲ್ಲಾಂದ್ರೆ ನೀವು ಮುಕ್ಕಲು ಹಿಡನ್ ನಿಮ್ದು ಹೇಳಿರಿ ಓಡೋಗಿದಿ ಅಂತ ಜನ ಹೇಳ್ತಾರೆ. ಇದು ಇವತ್ತು ದೇಶದಲ್ಲಿ ನಡೀತಾ ಇರೋದು.